ಈಗ ದೇವರ ಆರಾಧನೆ ಮಾಡಬೇಕಾದ್ರೆ ಈ ಇಂದ್ರಿಯಾಭಿಮಾನ ದೇವತೆಗಳೇನು ಕಮ್ಮಿ ಅಲ್ಲ. ಶೋಭಾನೆಯಲ್ಲಿ ರಾಜರಾಜ ಶ್ರೀಪಾದರು ಎಲ್ಲ ದೇವತೆಗಳನ್ನು ಒಂದೊಂದೊಂದೊಂದು ಹೆಸರು ಹೇಳಿ ಅವರಲ್ಲಿರುವ ಉನ್ನತ ದೋಷಗಳು ಎಣಿಸಿದಳು ಅಂತ ಹೇಳ್ತಾರೆ. ನಾವೆಲ್ಲ ಆ ಗುಣ ಚಿಂತನೆ ಮಾಡಲಿಕ್ಕಿಲ್ಲ. ರುದ್ರದೇವರನ್ನು ಆರಾಧನೆ ಮಾಡಬೇಕಾದ್ರೆ ಒಳಗೆ ಪ್ರಾಣ, ಆ ನಂತರ ಭಗವಂತನ ಆರಾಧನೆ ಮಾಡಬೇಕು ಅಂತ ನಮಗೆ ಸಿದ್ಧಾಂತ ಇರೋದು. ಅದನ್ನು ಸ್ಪಷ್ಟಪಡಿಸುತ್ತಾರೆ ಈ ಉಪನಿಷತ್ತಲ್ಲಿ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಒಂದೊಂದೇ ಶ್ರೋತ್ರೇಂದ್ರಿಯ ಅಭಿಮಾನಿಯಲ್ಲಿ ದೇವರ ಆರಾಧನೆ ಮಾಡಿದರಂತೆ. ಅದು ಕೂಡಲೇ ಅಸುರರು ಬಂದರು, ಅಟ್ಯಾಕ್ ಮಾಡಿದರು. ಅಲ್ಲಿಂದ ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಅವ್ರು ತಗೊಂಡು ಹೋದರು. ಆ ಪ್ರತಿಮೆಯನ್ನು ಧ್ವಂಸ ಮಾಡಿ, ಅಂದರೆ ಅಶುದ್ಧಗೊಳಿಸಿದ್ರು ಅಂತ. ಎಲ್ಲಿ ಎಲ್ಲಿ ಕಲಿಯಾವೇಶ ಬರ್ತದೋ ಅಲ್ಲಿ ಎಲ್ಲ ಕೂಡ ನಾವು ಆರಾಧನೆ ಮಾಡಿದರೆ ನಾವು ಮಾಡಿದ ಆರಾಧನೆ ಅಶುದ್ಧ ಆಗತ್ತೆ. ನಾವು ಮಾಡಿದ ಆರಾಧನೆ, ಅದಕ್ಕೆ ನಾವು ಮಡಿ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಶುದ್ಧವಾಗಿ ಮಾಡಬೇಕು ಅಂತ. ಶುದ್ಧತೆ ಅಂತಂದ್ರೆ ದೈಹಿಕ ಶುದ್ಧ ಮಾತ್ರ ಅಲ್ಲ, ಅದಕ್ಕಿಂತ ದಾಸರು ಉಗಾಭೋಗದಲ್ಲಿ ಒಂದು ಮಾತು ಹೇಳ್ತಾರೆ, ಒಳಗೆ ಮೀಯದವನ ಕಂಡು ಬೆರಗಾಗಿ ನಗುತ್ತಿಪ್ಪ ಅಂತ ಹೇಳ್ತಾರೆ. ಹೊರಗಿಂದ ಭಾರಿ ಶುದ್ಧರಾಕೊಂಡು ನಾವು ಪೂಜೆ ಮಾಡಿಕೊಂಡು ಬಂದೆವು ಅಂತಂದ್ರೆ ಅದು ಮುಖ್ಯ ಅಲ್ಲ, ಬೇಕು, ಅದು ಕೂಡ ಬೇಕು, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚು ಒಳಗಿಂದ ಶುದ್ಧಿ ಬೇಕು. ಮನಃಶುದ್ಧಿ, ಅಂತಃಕರಣ ಶುದ್ಧಿ ಇಟ್ಟುಕೊಂಡು ಮಾಡಿದ ಆರಾಧನೆ ದೇವರ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ದಾಸರು. ಅದು ಅನುಭವದ ಮಾತುಗಳವು. ಅದೇ ರೀತಿಯಲ್ಲಿ ಉಪನಿಷತ್ತು ಹೇಳುತ್ತೆ, ಚಕ್ಷುರಿಂದ್ರಿಯದ ಅಭಿಮಾನಿ ಸೂರ್ಯನ ಒಳಗೆ ಭಗವಂತನ, ಸೂರ್ಯನನ್ನೇ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಒಳಗೆ ಭಗವಂತನ ಆರಾಧನೆ ಮಾಡಿದ್ರು. ಅದರಲ್ಲಿ ಕೂಡ ಅಶುಚಿ ದೋಷ ಬಂತು. ಅಸುರಾವೇಶ ಅವರಿಗೂ ಇದೆ. ಗರುಡಶೇಷ ರುದ್ರರ ಪರ್ಯಂತ ಎಲ್ಲರಿಗೂ ಅಸುರಾವೇಶ ಇದೆ, ಕಲಿ ಆವೇಶ ಇದೆ. ಅದನ್ನು ಉಪನಿಷತ್ತು ಬಾರಿ ಚಂದವಾಗಿ ಬಿಡಿಸಿ ಹೇಳುತ್ತೆ ನಮಗೆ. ಅದನ್ನು ಹೇಳಿಕೊಂಡು ಬರುವಾಗ ಎಲ್ಲ ಪ್ರತಿಮೆಗಳನ್ನು ಅಶುದ್ಧ ಮಾಡ್ತಾ ಬಂದ್ರು ಅಸುರರು. ಅದು ಹೇಗೆ ಗೊತ್ತಾಯಿತು? ಈಗಿನವರೆಗೂ ಆಯಾ ಇಂದ್ರಿಯಗಳಲ್ಲಿ ಆ ಅಶುಚಿ ಕಾಣುತ್ತೆ. ಅಸುರರ ಆವೇಶ ಆಗಿದ್ದು ದೋಷ ಈಗಿನವರೆಗೂ ನಮ್ಮೆಲ್ಲರಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ನಮ್ಮ ಮುಖಾಂತರ ಕಾಣುತ್ತೆ. ಏನು? ಕಣ್ಣಿನ ಒಳಗೆ, ಸೂರ್ಯನ ಒಳಗೆ ಭಗವಂತನ ಆರಾಧನೆ ಮಾಡಿದ್ರಂತೆ ದೇವತೆಗಳು. ಅಲ್ಲಿ ಆರಾಧನೆ ಮಾಡಿದಾಗ ಅಸುರಾವೇಶ ಆಯಿತು. ಅಸುರಾವೇಶ ಆಗಿ ಅಲ್ಲಿ ಆರಾಧನೆ ಅಶುದ್ಧ ಆಯಿತು, ಹೋಯಿತು ಆರಾಧನೆ. ಈಗಿನವರೆಗೂ ಅದರ ಪರಿಣಾಮ, ಈಗ ಫಲ ನಮ್ಗೆ ಈಗಿನವರೆಗೂ ಸಿಗತ್ತೆ. ಚಕ್ಷುರಿಂದ್ರಿಯ ಅಷ್ಟರವರೆಗೆ ಒಳ್ಳೆದನ್ನು ಮಾತ್ರ ಕಾಣ್ತಿತ್ತಂತೆ. ಸೂರ್ಯ ಒಳಗೆ ಕೂತ್ಕೊಂಡು ಒಳ್ಳೆದನ್ನು ಮಾತ್ರ ತೋರಿಸ್ತಿದ್ದ ಅಂತ. ಯಾವಾಗ ಅಸುರಾವೇಶ ಆಯಿತು ಆ ಆರಾಧನೆ ಸಮಯದಲ್ಲಿ, ಅಲ್ಲಿಂದ ಕಣ್ಣಿಂದ ಪ್ರತಿಯೊಬ್ಬರೂ ಕೂಡ ಕೆಟ್ಟದ್ದನ್ನು ನಾವು ಕಾಣ್ತೇವೆ, ಕೆಟ್ಟ ಚಿಂತನೆಗಳನ್ನು ಕೇಳ್ತೇವೆ. ಮನಸ್ಸು ಕೆಟ್ಟದ್ದನ್ನು ಚಿಂತನೆ ಮಾಡುತ್ತೆ. ಬಾಯಿ, ವಾಗೀಂದ್ರಿಯ ಕೆಟ್ಟ ಮಾತುಗಳನ್ನೇ ಮಾತಾಡ್ತೇವೆ. ಇದು ಅಸುರಾವೇಶದ ಫಲ ಅಂತ ಹೇಳ್ತಾರೆ. ಅದರಿಂದ ನಾವು ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಆಘ್ರಾಣಿಸಬಾರ್ದು. ದುರ್ಗಂಧ ಅಂತ ಅಲ್ಲಿಂದ ಶುರುವಾಯಿತು ಅಂತ ಹೇಳುತ್ತೆ. ಇದೆಲ್ಲ ದೋಷಗಳು ಕಲಿಯ ದೈತ್ಯರುಗಳ, ಅಸುರರ ಆವೇಶದ ಪ್ರತಿಫಲವಾಗಿ ಈಗಿನವರೆಗೂ ಅನುಭವಿಸ್ತೇವೆ ನಾವು. ಈ ರೀತಿ ಎಲ್ಲವನ್ನು ನೋಡಿಕೊಂಡು ಕೊನೆಗೆ ಪ್ರಾಣ ಎಂಬ ಪ್ರತಿಮೆಯಲ್ಲಿ, ಮುಖ್ಯ ಪ್ರಾಣ ತುಂಬ ಇದೆ. ಪ್ರಾಣಗಳು ಅಂತ ಇಂದ್ರಿಯಗಳನ್ನು ಪ್ರಾಣಗಳು ಅಂತಲೇ ಕರೀತಾರೆ. ಪ್ರಾಣದ್ದೇ ಅನೇಕ, ನಾಸಿಕ್ಯ ವಾಯು ಮೊದಲಲ್ಲಿ ಆರಾಧನೆ ಮಾಡೋದೇ ಅಲ್ಲಿ, ನಾಸಿಕ್ಯ ವಾಯುವಿನಲ್ಲೇ ಆರಾಧನೆ ಮಾಡ್ತಾರೆ. ಅದು ಹಾಳಾಗತ್ತೆ ಆ ಪ್ರತಿಮೆ. ಆ ನಾಸಿಕ್ಯ ವಾಯು ಇದೆಲ್ಲ ಅವಾಂತರ ವಾಯುಗಳು. ಆದರೆ ಪ್ರಧಾನ ವಾಯುದೇವರಿದ್ದಾರೆ, ಮುಖ್ಯ ಪ್ರಾಣದೇವರು ಒಳಗೆ ಕೂತ್ಕೊಂಡಿದ್ದಾರೆ. ಆ ಮುಖ್ಯ ಪ್ರಾಣದೇವರೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಶುರು ಮಾಡಿದಾಗ ಯಾವಾಗ ಆರಾಧನೆ ಅಷ್ಟರವರೆಗೆ ಬಂದು ಎಲ್ಲ ದೈತ್ಯರು ಉಳಿದ ದೇವತೆಗಳ ಶರೀರಗಳನ್ನೆಲ್ಲ ಪುಡಿ ಮಾಡ್ತಾ ಇದ್ರು ಅಂತಂತಾರೆ. ಆದರೆ ಯಾವಾಗ ಮುಖ್ಯ ಪ್ರಾಣನೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಿದ್ರು, ಅಲ್ಲಿ ಕೂಡ ಅಸುರರು ಬಂದ್ರಂತೆ. ಅಲ್ಲಿ ಉಪನಿಷತ್ತು ಭಾರಿ ಚಂದ ಹೇಳುತ್ತೆ, ಬಂದು ಅದನ್ನು ಡಿಕ್ಕಿ ಹೊಡೆದು ಅವರೇ ಪುಡಿ ಹೋದ್ರು ಅಂತ ಹೇಳ್ತಾರೆ. ಅಲ್ಲಿ ಪ್ರಾಣದೇವರಿಗೆ ಒಂದು ಒಳ್ಳೆ ಹೆಸರನ್ನು ಕೊಡ್ತಾರೆ. ಆಖನಾಶ್ಮ ಅಂತ ಒಂದು ಹೆಸರು ಕೊಡ್ತದೆ ಉಪನಿಷತ್ತು. ವಾದಿರಾಜ ಶ್ರೀಪಾದರು ತಮ್ಮ ಸರಸಭಾರತಿ ವಿಲಾಸದಲ್ಲಿ 5ನೇ ವಿಲಾಸದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ದೋಷರಹಿತನಾಗಿ ಆದ್ದರಿಂದಲೇನೆ ವಾಯುದೇವರು ಭಗವಂತನ ಆರಾಧನೆಗೆ ಮುಖ್ಯ ಪ್ರತಿಮೆ. ಅದಕ್ಕೆ ಅವರಿಗೆ ಆಖನಾಶ್ಮ ಅಂತ ಹೆಸರಿದೆ. ಆಖನಾಶ್ಮ ಸಮ ಅಂತ ವಾದಿರಾಜರು ಪ್ರಯೋಗ ಮಾಡ್ತಾರೆ ಅಲ್ಲಿ. ಅಂದ್ರೆ ಏನರ್ಥ? ಆಖನಾಶ್ಮ ಅಂತಂದ್ರೆ, ಖಣ ಅಂತಂದ್ರೆ ಒಡೆಯುವಂಥದ್ದು ಅಂತ ಅರ್ಥ. ಒಡಿಲಿಕ್ಕೆ ಯೋಗ್ಯವಾಗಿರುವಂಥದ್ದು ಖಣ ಅಂತ.
ಅಶ್ಮ ಅಂದರೆ ಕಲ್ಲು, ಕಲ್ಲು ಅಂದರೆ ಪ್ರತಿಮೆ ಅಂತ. ಒಡಿಲಿಕ್ಕೆ ಯೋಗ್ಯವಾದ ಪ್ರತಿಮೆ ಇದು ಅಲ್ಲ, ಆಕನಾಶ್ಮ ಅಂತ. ಎಂಥ ಪ್ರಸಂಗ ಬಂದರೂ ಕೂಡ, ಎಂಥ ಕಲಿ ಬಂದರೂ ಕೂಡ, ಈ ಒಂದು ಪ್ರತಿಮೆಯ ಮೂಲಕ ನಾವು ಭಗವಂತನ ಆರಾಧನೆ ಮಾಡಿದೆವು ಅಂತಂದರೆ ಅದನ್ನು ಒಡೆಯಲಿಕ್ಕೆ, ಅದನ್ನು ಅಶುಚಿಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ವಾದಿರಾಜರು ಈ ಸಂದರ್ಭದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಆಕನಾಶ್ಮ ಸಮ ಅಂತ ಹೇಳಬೇಕಾದ್ರೆ ಶುಕ್ಲತಾ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ವಾಯುದೇವರಿಗೆ ಸಮರಾದ ಶುಕ್ಲತೆ ಅಂದರೆ ಶುದ್ಧಿ ಯಾರಲ್ಲಿ ಉಂಟು ಹೇಳಿ ನೋಡುವ ಅಂತ ಒಂದು ಯುಕ್ತಿ ಭಾರಿ ಚಂದ ಇದೆ. ಪರಶುಕ್ಲತ್ರಯರಲ್ಲಿ ವಾಯುದೇವರು ಇದ್ದಾರೆ. ಅದನ್ನು ತಗೊಂಡು ವಾದಿರಾಜ ಶ್ರೀಪಾದರು ಶುಕ್ಲ ಪರಮ ಶುದ್ಧರಾಗಿರ್ತಕ್ಕಂತಹ ಪ್ರಾಣದೇವರು, ಅವರ ಹೆಂಡಂದಿರು ಭಾರತೀ ದೇವಿಯರು, ಭಾರತೀ ದೇವಿ ಕೂಡ ಶುದ್ಧರೇ. ಅಲ್ಲಿ ಕೂಡ ಇಲ್ಲೊಂದು ಲೌಕಿಕ ಯುಕ್ತಿಯನ್ನು ವಾದಿರಾಜರು ಹೇಳ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಅವನನ್ನೇ ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತಂದ ಮೇಲೆ ಅವನ ಮನೆಯವರನ್ನು, ನಮ್ಮ ಲೋಕದಲ್ಲಿ ಹಾಗೆ ಅಲ್ವಾ, ನನ್ನನ್ನೇ ಮುಟ್ಲಿಕ್ಕೆ ಯಾರು ಹೆದರ್ತಾರೆ ಅಂತಂದ್ರೆ ನನ್ನ ಮನೆಯವಳನ್ನು ಮುಟ್ಲಿಕ್ಕೆ ನಾನು ಬಿಡ್ತೇನಾ? ಅದೇ ರೀತಿಯಲ್ಲಿ ವಾಯುದೇವರೇ ಅಖನಾಶ್ಮರು, ಅವರೇ ಶುದ್ಧ ಪ್ರತಿಮೆ ಶುಕ್ಲರವರು. ಹಾಗಿರುವಾಗ ಅವರೇ ಒಡೆಯದಂಥ ಪ್ರತಿಮೆ ಅಂತಂದ ಮೇಲೆ ಅವರ ಹೆಂಡತಿಯಾದ ಭಾರತೀ ದೇವಿಯ ಮೂಲಕ ಆರಾಧನೆ ಮಾಡುವಾಗ ಅಲ್ಲಿ ಅಸುರಾವೇಶ ಆಗುವುದಿಲ್ಲ ಅಂತ ಹೇಳಬೇಕಾ? ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಉಪನಿಷತ್ತು ಈ ಸಂದರ್ಭದಲ್ಲಿ ಭಾರಿ ಚಂದ ಇದರ ಬಗ್ಗೆ ವಿವರಣೆ ಕೊಡ್ತದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಖಂಡಾರ್ಥ ಯಾಕಿದನ್ನು ಹೇಳಿದೆ ಅಂತಂದ್ರೆ, ಖಂಡಾರ್ಥದಲ್ಲಿ ಇದರ ಬಗ್ಗೆ ಸ್ಪಷ್ಟ ಶಬ್ದಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ. ಏತಂ ಮುಖ್ಯ ಪ್ರಾಣಂ ಅಂತತಃ ಸರ್ವಜೀವೋತ್ತಮತ್ವೇನ ವಿದಿತ್ವ ಉತ್ಕ್ರಾಮತಿ ಮುಕ್ತೋ ಭವತಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ಸಂದರ್ಭದಲ್ಲಿ. ಯಾರು ಈ ರೀತಿಯಲ್ಲಿ ಮುಖ್ಯ ಪ್ರಾಣ ದೇವರನ್ನು ಅಕನಾಶ್ಮ ಸಮ ಅಂತ ತಿಳ್ಕೊಂಡು ಆ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡ್ತಾರೋ, ಅದು ಹೇಗೆ? ಮುಖ್ಯ ಪ್ರಾಣ ದೇವರು ಬರೀ ಅಕನಾಶ್ಮ ಅಂತಲ್ಲ, ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಅದು. ಬರೀ ಆಕನಾಶ್ಮ ಸಮ ಅಂದರೆ ಒಡೆಯಲಿಕ್ಕೆ ಆಗದೇ ಇರತಕ್ಕಂಥ ಪ್ರತಿಮೆ ನೀವು ಅಂತ ಇಷ್ಟು ಮಾತ್ರ ಅಲ್ಲ, ಮತ್ತೆ ಜೀವೋತ್ತಮತ್ವೇನ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಸ್ಪಷ್ಟ ಜೀವೋತ್ತಮ ಶಬ್ದ ಪ್ರಯೋಗ ಮಾಡಿದ ರಾಘವೇಂದ್ರ ಸ್ವಾಮಿಗಳು ಉಪನಿಷತ್ತಲ್ಲಿ ಅಲ್ಲಲ್ಲಿ ಹೆಚ್ಚು ಮಾಡುವುದಿಲ್ಲ. ಆದರೆ ಇಲ್ಲಿ ಮಾತ್ರ ಖಂಡಾರ್ಥದಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಹೇಳ್ತಾರೆ. ಏತಂ ಮುಖ್ಯ ಪ್ರಾಣಂ, ಮೇಲ್ನೋಟಕ್ಕೆ ಪ್ರಾಣ ಒಂದು ಪ್ರತಿಮೆ ಅಂತ ಇಟ್ಕೊಂಡ್ರು ಕೂಡ ಪ್ರಾಣನ ಮೂಲಕ ಆರಾಧನೆ ಮಾಡಿದರೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಅದೇನು, ಮುಖ್ಯ ಪ್ರಾಣದೇವರು ಮೋಕ್ಷ ಕೊಡ್ಲಿಕ್ಕೆ ಸಮರ್ಥರಾಗ್ತಾರಾ? ಭಗವಂತನ ಅಧೀನದಲ್ಲಿ ವಿಷ್ಣುರಹಿನಾಥ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಅಂತ ಆಚಾರ್ಯರ ಮಾತು. ಭಗವಂತನೇ ಮೋಕ್ಷ ಕೊಡ್ಲಿಕ್ಕೆ ಸಮರ್ಥ. ಯಾಕೆ ಅಂತಂದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಮುಕ್ತಾನಾಂ ಪರಮಾಗತಿ ಅಂತ ಸಹಸ್ರನಾಮದಲ್ಲಿ ಹೇಳ್ತಾರೆ. ಮೋಕ್ಷರಿಗೆ ಪರಮಗತಿ ಕೊಡುವಂತಕ್ಕಂಥ, ಮುಕ್ತಿಯೋಗ್ಯರಿಗೆ ಪರಮಗತಿಯನ್ನು ಕೊಡ್ತಕ್ಕಂಥವನ್ ನೀನು ಅಂತ ದೇವರನ್ನು ಹೊಗಳ್ತಾರೆ. ಹಾಗಿರುವಾಗ ಪ್ರಾಣದೇವರಿಗೆ ಉಪನಿಷತ್ತು ಹೇಳುತ್ತೆ ಅಂದ್ರೆ ಏನರ್ಥ ಮಾಡಬೇಕು ಅಂತಂದ್ರೆ, ರಾಯರಂತಾರೆ ಅಂತತಃ ಮೇಲ್ನೋಟಕ್ಕೆ ಪ್ರಾಣದೇವರು ಜೀವರು ಅಂತ, ಸಂಸಾರಿಗಳಲ್ಲೇ ಒಬ್ಬರು ಅಂತ ಆಗಿದ್ರು ಕೂಡ ಅದೊಂದು ನಮಗೊಂದು ಅಕ್ಷರ ಪುರುಷರಲ್ಲಿ ಮೊದಲಿಗರು ವಾಯುದೇವರು, ಚತುರ್ಮುಖ ಬ್ರಹ್ಮದೇವರು. ಅಂದರೆ ಶರೀರ ಕ್ಷರಣಾತ್ ಕ್ಷರಾಹ, ಕ್ಷರ ಪುರುಷರು. ಹಾಗಿರುವಾಗ ನಮ್ಮ ಜೀವಕೋಟಿಯಲ್ಲೇ ಸೇರಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಜೀವರಲ್ಲಿ 3 ವಿಭಾಗ ಮಾಡಿದರೆ ಉತ್ತಮ ಪುರುಷಸ್ತು ಅನ್ಯಃ, ಅವನು ಬೇರೆಯೇ ಕ್ಯಾಟಗಿರಿ, ಅದು ಬೇರೆಯೇ ಜಾತಿ, ಭಗವಂತ ನಮ್ಗೆ ಸೇರಿದವನಲ್ಲ. ಅದನ್ನು ಹೊರತುಪಡಿಸಿದರೆ ಅಕ್ಷರ ಪುರುಷಳು ಲಕ್ಷ್ಮೀದೇವಿ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಅಂತ ಜಗನ್ನಾಥದಾಸರು ಹೇಳ್ತಾರೆ, ಅವಳು ಬೇರೆನೆ. ಅವಳನ್ನು ಹೊರತುಪಡಿಸಿದರೆ ಚತುರ್ಮುಖನಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತ ಎಲ್ಲಾ ಜೀವರಾಶಿಗಳು ಕೂಡ ಕ್ಷರ ಪುರುಷರು. ಅವರಲ್ಲಿ ಉತ್ತಮ ಯಾರು ಅಂತಂದ್ರೆ ವಾಯುದೇವರು, ಜೀವೋತ್ತಮ. ಅಂತತಃ ಮೇಲ್ನೋಟಕ್ಕೆ ಜೀವರಲ್ಲಿಯೇ ಒಂದಾಗಿರ್ತಕ್ಕಂತಹ ಅಮುಕ್ತ, ಇನ್ನು ಮೋಕ್ಷಕ್ಕೆ ಹೋಗದೇ ಇರತಕ್ಕಂತಹ ಸಂಸಾರಿಗಳೇ ಆಗಿರ್ತಕ್ಕಂಥ ಪ್ರಾಣದೇವರು ಮೇಲ್ನೋಟಕ್ಕೆ ಇದ್ರೂ ಕೂಡ ಅಂತತಃ ಜೀವೋತ್ತಮತ್ವೇನ ವಿದಿತ್ವ, ಯಾರು ವಾಯುದೇವರನ್ನು ಅಕಣಾಶ್ಮ ಸಮ ಅಂತ ಹೇಳಿ ಜೀವೋತ್ತಮ ಅಂತ ಚಿಂತನೆ ಮಾಡಿಕೊಂಡು ತನ್ಮೂಲಕ ದೇವರ ಆರಾಧನೆ ಮಾಡ್ತಾರೋ, ವಿದಿತ್ವ ಉತ್ಕ್ರಾಮತಿ, ಅಲ್ಲಿ ಪೂಜೆ ಮಾಡುದು ಅಂತ ಹೇಳ್ತಾರೆ, ಆರಾಧನೆ ಮಾಡುದು. ಕೊನೆಯ ಸಂದರ್ಭದಲ್ಲಿ ರಾಯರಂತಾರೆ, ಈ ರೀತಿ ಆರಾಧನೆ ಮಾಡ್ತಾ 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 ಉತ್ಕ್ರಾಮತಿ, ಈ ದೇಹದಿಂದ ಯಾರು ಪ್ರಾಣತ್ಯಾಗ ದೇಹತ್ಯಾಗ ಮಾಡಿ ಹೋಗ್ತಾರೆ, ಉತ್ಕ್ರಾಮತಿ ಸಹ ಮುಕ್ತೋಭವತಿ ಅಂತ ಹೇಳ್ತಾರೆ. ವಾಯುದೇವರ ಅಂತರ್ಗತವಾಗಿ ಭಗವಂತನ ಆರಾಧನೆ ಮಾಡಿದರೆ ಏನು ಫಲ ಅಂತ ಕೇಳಿದ್ರೆ ಉಪನಿಷತ್ತು ಹೇಳುತ್ತೆ ಮೋಕ್ಷವೇ ಫಲ ಅಂತ ಹೇಳುತ್ತೆ. ಅದಕ್ಕಿಂತ ಚಿಕ್ಕ ಫಲ ಎಲ್ಲ ಕೊಡ್ತಕ್ಕಂಥವ್ರು ನಮಗೆ ಬೇಕಾಷ್ಟು ಜನ ಇದ್ದಾರೆ. ಅದಕ್ಕೆ ವಾಯುದೇವರೇ ಬೇಕಾಗಿಲ್ಲ. ಅಂದರೆ ವಾಯುದೇವರು ಅಂತಂದ್ರೆ ಭಗವಂತ, ವಾಯುಶ್ಚ ತದನುಜ್ಞೆಯ,
ಭಗವಂತನ ಅಪ್ಪಣೆ ಮೇರೆಗೆ ವಾಯುದೇವರು ಕೂಡ ಮೋಕ್ಷ ಕೊಡಬಲ್ಲರು ಅಂತ ಹೇಳಿ ಜೀವೋತ್ತಮತ್ವವನ್ನು ಸಾಧನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಅಲ್ಲಿ ಅವರೇ ಪ್ರಶ್ನೆ ಮಾಡಿಕೊಂಡು ಅದೇ ವಾಯುದೇವರ ಜ್ಞಾನದಿಂದ ಮೋಕ್ಷ ಹೇಗಾಗತ್ತೆ ಅಂತ ಕೇಳಿದರೆ ರಾಯರೇ ಉತ್ತರ ಕೊಡ್ತಾರೆ. ಮುಕ್ತಿ ಹೇತು ಜ್ಞಾನ ವಿಷಯತ್ವಾಚ ಮಹಾನ್ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣದೇವರು ಪ್ರಾಣ, ಅವನಿಗೆ ಮಹಾನ್ ಅಂತಲೂ ಒಂದು ಹೆಸರಿದೆ. ಒಂದು ಅರ್ಥ ಮಾಡೋದಾದರೆ ಮಹತ್ತತ್ವದ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮದೇವರು, ಮುಂದೆ ಭಾವಿ ಬ್ರಹ್ಮರಿವರು, ಆದ್ದರಿಂದ ಮಹತ್ತತ್ವದ ಅಭಿಮಾನಿ ಇವರಿಗೂ ಹೇಳಲಿಕ್ಕಾಗತ್ತೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಗೊತ್ತಿರುವ ಅರ್ಥ ಹೇಳೋದಿಲ್ಲ, ಮತ್ತೊಂದು ಹೇಳ್ತಾರೆ. ಯಾಕೆ ಇವರು ಮಹಾನ್ ಅಂತಾದರು ಅಂತಂದರೆ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಜ್ಞಾನಕ್ಕೆ ಇವರೂ ವಿಷಯರೇ. ನಮಗೆ ಮೋಕ್ಷ ಬೇಕು ಅಂತಂದರೆ ಜ್ಞಾನ ಬೇಕು. ಯಾರ ಜ್ಞಾನ? ಬರೀ ಭಗವಂತನ ಜ್ಞಾನ ಮಾತ್ರ ಅಲ್ಲ, ಪ್ರಾಣದೇವರನ್ನು ಹೊರತುಪಡಿಸಿ ಬರೀ ದೇವರು ಅಂತ ಮಾತ್ರ ಚಿಂತನೆ ಮಾಡುವವರ ಪಂಗಡ ಬೇರೆನೇ ಇದೆ. ನಮ್ಮಲ್ಲಿ 3 ಆಚಾರ್ಯರಲ್ಲ, ಅದೊಂದು ಬೇರೆನೇ ಆಚಾರ್ಯರು. ಅದು ಪ್ರಾಣದೇವರು ಬೇಡ ಅವರಿಗೆ. ನಮ್ಮ ರಾಯರ ಹಂಗಲ್ಲ, ಎಲ್ಲ ಬೇಕು. ನಮ್ಮ ಆಚಾರ್ಯರು ನಮಗೆ ಹೇಳಿದ ಹಾಗೆ ನಾವು ಆರಾಧನೆ ಮಾಡೋದು ಭಗವಂತನ ಆರಾಧನೆ, ನೇರ ಭಗವಂತನದ್ದೇ ಅಲ್ಲ. ಇಂದಿರಾ ಅಲ್ಲಿ ಹೇಳ್ತಾರೆ, ಇಂದಿರಾ ಚಂಚಲ ಪಾಂಗನೀರಾಜಿತಂ ಮಂದರೋದ್ಧಾರಿ ಪ್ರೀಣಯಾಮಹ ವಾಸುದೇವಂ. ಭಗವಂತನನ್ನು ಸಂತೋಷಗೊಳಿಸ್ತೇವೆ, ಗೊಳಿಸೋಣ, ಆಚಾರ್ಯರ ಮಾತು. ಹೇಗೆ? ದೇವತಾ ಮಂಡಲ ಅಖಂಡ ಮಂಡನಂ. ದೇವರ ಮಾತ್ರ ಆರಾಧನೆ ಮಾಡಿದರೆ ಅವರು ಕೇರ್ ಆಫ್ ಅಡ್ರೆಸ್ ಬರಿಬೇಕಲ್ಲ. ಲೆಟರ್ ಬರೆದ್ರೆ ಬರೀ ಹೆಸರು ಮಾತ್ರ ಊರು ಬರೆದು ಕಳಿಸಿದರೆ ಅದು ಹೋಗ್ತದೆ ಅವರಿಗೆ? ಇಲ್ಲ. ಮತ್ತೇನು ಮಾಡಬೇಕು? ಹೆಸರು ಬರಿಬೇಕು, ಕೇರ್ ಆಫ್ ಅಡ್ರೆಸ್ ಬರಿಬೇಕು, ಮನೆ ನಂಬರ, ಸ್ಟ್ರೀಟು ಎಲ್ಲವೂ ಬರಿಬೇಕು. ಬರೆದರೆ ಮಾತ್ರ ನಮಗೆ ಯಾರಿಗೆ ಅಪೇಕ್ಷೆ ಉಂಟು ಅವರಿಗೆ ಹೋಗಿ ಸೇರ್ತದೆ ಪತ್ರ. ಅದೇ ರೀತಿಯಲ್ಲಿ ನಮ್ಮ ಆಚಾರ್ಯರ ಸಿದ್ಧಾಂತ, ಜೀವೋತ್ತಮರ ಸಿದ್ಧಾಂತ ಏನು ಅಂತಂದರೆ ಭಗವಂತನ ಹೆಸರು ಮಾತ್ರ ಮಾಡಿ ನಾವು ಮಾಡಿದ ಪೂಜೆ ಎಲ್ಲ ದೇವರಿಗೆ ಸಮರ್ಪಿತ ಅಂದರೆ ದೇವರು ತಿರುಗಿ ನೋಡೋದಿಲ್ಲ ಅಂತ. ಮತ್ತೇನು ಮಾಡ್ತಾನೆ? ಕೇರ್ ಆಫ್ ಅಡ್ರೆಸ್ ಏನಿದೆ ಅಂತ ನೋಡ್ತಾನಂತೆ ದೇವರು. ಅದು ಪ್ರಾಣದೇವರ ಕೇರ್ ಆಫ್ ಅಡ್ರೆಸ್ ಇತ್ತು ಅಂತಂದರೆ ಕೂಡಲೇ ಸ್ವೀಕಾರ ಮಾಡ್ತಾನಂತ.